ಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧ ವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಭಕ್ತರಲ್ಲಿ ಎರಡು ಬಗೆ ಅಂತ ಕೃಷ್ಣ ಹೇಳಿದ್ದನ್ನ ನಾವು ನಿನ್ನೆ ನೋಡಿದ್ದೇವೆ. ತ್ರೈವಿದ್ಯರು ಮತ್ತು ಭಾಗವತರು. ತ್ರೈವಿದ್ಯರ ಲಕ್ಷಣ ಹೇಳ್ತಾ ಆಚಾರ್ಯರು ಅವರು ಹೇಳ್ತಾರೆ, ತ್ರೈವಿದ್ಯರಿಗಿಂತ ಭಾಗವತರಲ್ಲಿ ವ್ಯತ್ಯಾಸ ಏನು, ವೈಶಿಷ್ಟ್ಯ ಏನು? ಇಬ್ಬರು ವಿಷ್ಣು ಪಾರಮ್ಯವನ್ನು ತಿಳಿದವರು ವೈಷ್ಣವರು. ವೈಷ್ಣವರಲ್ಲಿ ಎರಡು ಭೇದ. ವೈಷ್ಣವರು ಶೈವರು ಅಂತ ಭೇದ ಅಲ್ಲ. ವೈಷ್ಣವರಲ್ಲಿ ತ್ರೈವಿದ್ಯ ವೈಷ್ಣವರು, ಭಾಗವತ ವೈಷ್ಣವರು ಅಂತ ಎರಡು ಭೇದ. ಏನು ತ್ರೈವಿದ್ಯರಿಗಿಂತ ಭಾಗವತ ಧರ್ಮ ವಿಶಿಷ್ಟವಾದದ್ದು ಅಂದರೆ, ಭಾಗವತರಲ್ಲಿ ಮತ್ತು ತ್ರೈವಿದ್ಯರಲ್ಲಿ ಇರ್ತಕ್ಕ ಅಂತರ ಅನನ್ಯ ದೇವತಾ ಯಾಗ. ಒಂದು, ಭಾಗವತರು ಭಗವಂತನನ್ನಲ್ಲದೆ ಇನ್ಯಾವ ದೇವತೆಯನ್ನು ಪ್ರಧಾನವಾಗಿ ಈ ಯಾಗದಲ್ಲಿ ಆಹುತಿ ಕೊಟ್ಟು ಆರಾಧನೆ ಮಾಡುವುದಿಲ್ಲ. ಇನ್ಯಾವ ದೇವತೆಯ ಯಾಗದಲ್ಲಿ ಆಹುತಿ ಕೊಟ್ಟರು ಅದು ಭಗವಂತನ ಪರಿವಾರತ್ವೇನ ತದಂತರ್ಯಾಮಿಯಾದ ಭಗವಂತನಿಗೆ. ತ್ರೈವಿದ್ಯರಿಗೆ ಇತರ ಭಗವಂತ ಸರ್ವೋತ್ತಮ ಅಂತ ಗೊತ್ತಿದೆ, ಆದರೆ ಇತರ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಆಮೇಲೆ ಭಕ್ತ್ಯುದ್ರೇಕ. ತ್ರೈವಿದ್ಯರಲ್ಲಿ ಭಾಗವತರಲ್ಲಿ ಇರುವಷ್ಟು ಭಗವದ್ಭಕ್ತಿ ಇಲ್ಲ. ಭಗವದ್ಭಕ್ತಿಯ ಪ್ರಮಾಣ ಸ್ವಲ್ಪ ಕಡಿಮೆ. ಅವರಲ್ಲಿ ಉದ್ರಿಕ್ತವಾದ ಭಕ್ತಿ ಇದ್ದವರು ಭಾಗವತರು, ಸ್ವಲ್ಪ ಕಡಿಮೆ ಭಕ್ತಿ ಇದ್ದವರು ತ್ರೈವಿದ್ಯರು. ಕಡಿಮೆ ಭಕ್ತಿ ಇರುವುದರಿಂದಲೇ ಇತರ ದೇವತೆಗಳ ಕಡೆಗೂ ಆ ಭಕ್ತಿ ಹಂಚಿ ಹೋಗುತ್ತೆ ಅವರದ್ದು. ಅನನ್ಯ ದೇವತಾಯಾಗಾತ್, ಭಕ್ತ್ಯುದ್ರೇಕಾತ್. ಮೂರನೆಯದ್ದು ಅಕಾಮನಾತ್. ಭಾಗವತರು ಏನನ್ನೂ ಬಯಸುವುದಿಲ್ಲ, ಏನನ್ನೂ ಬಯಸುವುದಿಲ್ಲ. ಆದರೆ ತ್ರೈವಿದ್ಯರಿಗೆ ನಾನಾ ಬಗೆಯ ಬಯಕೆಗಳು. ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಸ್ವರ್ಗ ಸಿಗಬೇಕು ಇತ್ಯಾದಿ ಐಹಿಕ ಪಾರತ್ರಿಕ ಬಯಕೆಗಳು ಕಾಡ್ತಾ ಇರ್ತವೆ ತ್ರೈವಿದ್ಯರಿಗೆ. ಭಾಗವತರಿಗೆ ಯಾವ ಬಯಕೆಯೂ ಇಲ್ಲ. ನೀನು ಇಟ್ಟಂತೆ ಇರ್ತೀನಿ, ನಾನು ಏನನ್ನೂ ಬಯಸುವುದಿಲ್ಲ ಅನ್ನುವಂಥ ಒಂದು ತೀರ್ಮಾನ ಭಾಗವತರು. ಆಮೇಲೆ ಸದಾ ಯೋಗಾಚ್ಯ ವೈಶಿಷ್ಟ್ಯಂ ತ್ರೈವಿದ್ಯೈ ವೈಷ್ಣವೇರಪಿ ನಿತ್ಯಂ ಭಾಗವತಸ್ಯ ಸ್ಯಾತ್ ಅಂತ. ಸದಾ ಯೋಗ, ಅವರ ಮನಸ್ಸು ನಿರಂತರ ಭಗವಂತನಲ್ಲೇ ನೆಲೆಗೊಂಡಿರುತ್ತೆ ಭಾಗವತರದ್ದು. ತ್ರೈವಿದ್ಯರದ್ದು ಆಗೊಮ್ಮೆ ಈಗೊಮ್ಮೆ ಅತ್ತಿತ್ತ ಹರಿಯುತ್ತೆ, ಆಮೇಲೆ ಅಂತತಃ ಭಗವಂತನ ಹೋಗುತ್ತದೆ. ಹೀಗೆ ತ್ರೈವಿದ್ಯರಲ್ಲಿ ಆ ಭಗವದ್ಭಕ್ತಿಯ ಸಾಂದ್ರತೆ ಇಲ್ಲ. ಎಲ್ಲೋ ಮನಸ್ಸು ಬೇರೆ ಕಡೆ ಹರಿಯುತ್ತೆ, ಬೇರೇನನ್ನೋ ಬಯಸುತ್ತೆ, ಬೇರೆ ಯಾರನ್ನಾದ್ರೂ ಪೂಜೆ ಮಾಡುವ ಅಂತನ್ನತ್ತೆ. ಕೇವಲ ಭಗವಂತನ ಆರಾಧನೆ, ಭಗವಂತನಲ್ಲೇ ನಿರಂತರವಾದ ಉದ್ರಿಕ್ತವಾದ ಭಕ್ತಿ, ನಿಷ್ಕಾಮನೆ, ಇದು ಭಾಗವತರ ವೈಶಿಷ್ಟ್ಯ. ತ್ರೈವಿದ್ಯರಲ್ಲಿ ಇಲ್ಲದೆ ಇರತಕ್ಕಂಥ ಅದನ್ನೇ ಕೃಷ್ಣ ಹೇಳಿದ ನೋಡಿ. ತ್ರೈವಿದ್ಯಾಹ ಮಾಂ ಸೋಮಪಾಹ ಭೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಮಾಂ ಪ್ರಾರ್ಥಯಂತೆ. ಅವರಿಗೆ ಬಯಕೆ ಇದೆ, ಪ್ರಾರ್ಥಿಸ್ತಾರೆ. ಏನನ್ನು ಬಯಸ್ತಾರೆ ಅವರು? ಸ್ವರ್ಗ ಕೊಡು. ಸ್ವರ್ಗಾದಿ ಐಹಿಕ ಪಾರತ್ರಿಕ ಫಲಗಳು ಏನಿದೆ, ಮೋಕ್ಷಾತಿರಿಕ್ತವಾದ ಕಾಮನೆಗಳಿಂದ ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ಬಹಳ ದೊಡ್ಡ ಮನುಷ್ಯನನ್ನ ಕೆಡಿಸತಕ್ಕಂಥ ಎರಡು ಶಕ್ತಿಗಳು ಅಂದರೆ ಬಯಕೆ ಮತ್ತು ಕೋಪ. ಕೆಲವು ಆಸೆಗಳು ಮತ್ತು ಆಸೆಗಳು ಈಡೇರಿದಾಗ ಈಡೇರದಿದ್ದಾಗ ಬರುವ ಕೋಪಗಳು. ಈ ಕಾಮ ಕ್ರೋಧ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಪ್ರಾರಂಭದಿಂದ ಹೇಳಿದ್ದ. ಹಾಗಾಗಿ ಭಗವದ್ಭಕ್ತಿ ಬಂದ ಮೇಲೂ ನಮಗೆ ಈ ಕಾಮನೆಗಳು ಕಾಡುತ್ತಾ ಇದ್ದರೆ ಅದು ಭಗವದ್ಭಕ್ತಿಗೆ ಒಂದು ಕುಂದು. ಅಕಾಮನ, ಯಾವುದನ್ನೂ ಬಯಸದೇ ಇರಬೇಕು. ಅದು ಹೀಗಾಗಬೇಕು, ಅದು ಹೀಗಾಗಬೇಕು, ಅದು ಬೇಕು, ಇದು ಬೇಕು ಅಂತ ಬಯಸುವುದೇ ಒಂದು ಭಗವದ್ಭಕ್ತಿಯಲ್ಲಿ ನಮ್ಮನ್ನ ಅಡ್ಡಿಯಾಗಿ ನಿಂತು ಬಿಡ್ತದೆ ಬಯಕೆ. ಅದರಿಂದ
ಸ್ವರ್ಗತಿಂ ಪ್ರಾರ್ಥೆಯಂತೆ ಈ ಐಹಿಕವಾದ ಯಾವುದೂ ಬೇಡ ಅಂತ ಹೇಳುವವರಿಗೂ ಸ್ವರ್ಗ ಬೇಕು ಅಂತ ಅನಿಸ್ಬಿಡುತ್ತೆ. ಅದರಿಂದ ಯಜ್ಞೈಹಿ ಇಷ್ಟ ಅಲ್ಲಿಯೂ ಯಜ್ಞೈಹಿ ಅಂತ ಬಹುವಚನ ಕೊಟ್ಟದ್ದು ಯಾಕೆ ಅಂದ್ರೆ ಯಜ್ಞನಾಮಕನಾದ ಭಗವಂತ ಒಬ್ಬನೇ ಅಲ್ಲ, ಬೇರೆ ಬೇರೆ ದೇವತೆಗಳು ಕೂಡ ಅವರಿಗೆ ಮುಖ್ಯವಾಗಿ ಬಿಡ್ತಾರೆ. ಇತರ ದೇವತೆಗಳನ್ನು ಪ್ರಧಾನವಾಗಿ ಉದ್ದೇಶವಾಗಿ ಇಟ್ಟುಕೊಂಡು ಇತರ ದೇವತಾ ಉದ್ದೇಶ ದ್ರವ್ಯತ್ಯಾಗ ರೂಪವಾಗಿರತಕ್ಕಂತಹ ಯಜ್ಞಗಳನ್ನ ಮಾಡ್ತಾರೆ. ಆ ಯಜ್ಞಗಳ ಮೂಲಕ ಸ್ವರ್ಗಾದಿ ಐಹಿಕ ಪಾರತ್ರಿಕ ಫಲಗಳನ್ನ ಬಯಸ್ತಾರೆ. ಬಯಸಿದ್ದನ್ನ ಭಗವಂತ ಕೊಡ್ತಾನೆ, ಕೊಡುವುದಿಲ್ಲ ಅಂತಲ್ಲ. ಆದರೆ ಅವರು ತಮ್ಮ ಏರಬೇಕಾದ ಎತ್ತರಕ್ಕೆ ಏರದೆ ಕುಸಿತಾ ಇರ್ತಾರೆ, ಅಷ್ಟೇ ಸಮಸ್ಯೆ. ಅವನು ಹೇಳ್ತಾರೆ, ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ, ದೇವಲೋಕವನ್ನ ಸ್ವರ್ಗ ಲೋಕವನ್ನ ಸೇರ್ತಾರೆ ಅವರ ಪುಣ್ಯದ ಫಲವಾಗಿ. ಅಶ್ನಂತಿ ಭೋಗಾನ್, ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್, ದೇವತೆಗಳ ಭೋಗವನ್ನ ಭೋಗಿಸ್ತಾರೆ ಅಂತ. ದೇವತೆಗಳ ಭೋಗ ಅಂತಂದ್ರೆ ಮನುಷ್ಯ ಲೋಕದಲ್ಲಿ ದುರ್ಲಭವಾದ ಭೋಗ ಅಂತ ಅರ್ಥ. ದೇವತೆಗಳ ಭೋಗ ಮನುಷ್ಯರಿಗೆ ಸಿಗೋದಿಲ್ಲ, ದೇವಲೋಕದಲ್ಲಿ ಮಾತ್ರ ದೊರಕುವ ಭೋಗ ಅದು ದೇವಭೋಗ. ಅಂದ್ರೆ ದೇವತೆಗಳಿಗೆ ಮಾತ್ರ ದೊರಕುವ ಭೋಗ ಅಲ್ಲ, ಅದು ಸ್ವರ್ಗಕ್ಕೆ ಹೋದರೂ ಮನುಷ್ಯರಿಗೆ ದೊರಕುವುದಿಲ್ಲ. ಆದರೆ ದೇವಲೋಕದಲ್ಲಿ ದೇವಭೋಗ ಅಂದ್ರೆ ದೇವತೆಗಳಿಗೆ ಮಾತ್ರ ದೊರಕುವ ಭೋಗ ಅಲ್ಲ, ದೇವಲೋಕದಲ್ಲಿ ಮಾತ್ರ ದೊರಕುವ ಭೋಗ. ಯೇ ಕಾಮಾಹ ದುರ್ಲಭಾ ಮರ್ತ್ಯ ಲೋಕೆ ತಾಂತಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಕಠೋಪನಿಷತ್ನಲ್ಲಿ ನಚಿಕೇತನಿಗೆ ಯಮ ಹೇಳಿದ್ನಲ್ಲ, ಮನುಷ್ಯ ಲೋಕದಲ್ಲಿ ಯಾವ ಭೋಗಗಳು ದುರ್ಲಭವೋ ಅದನ್ನು ಬೇಕಾದರೂ ನೀನು ದೇವಲೋಕದ ಭೋಗವನ್ನ ಮನುಷ್ಯ ಲೋಕಕ್ಕೆ ಕೊಂಡೊಯ್ಯು, ನಿನಗೆ ಕೊಡ್ತೀನಿ ಅಂತ. ಹಾಗೆ ಮನುಷ್ಯ ಲೋಕದಲ್ಲಿ ದುರ್ಲಭವಾದ, ದೇವಲೋಕದಲ್ಲಿ ಮಾತ್ರ ಲಭ್ಯವಾದ, ಆದ್ದರಿಂದಲೇ ದಿವ್ಯ ಆಗಿರತಕ್ಕಂಥ ಭೋಗ. ದಿವ್ಯ ಅಂದ್ರೆ ದೇವಲೋಕಕ್ಕೆ ಸಂಬಂಧಪಟ್ಟ ಭೋಗ, ದೇವತೆಗಳಿಗೆ ಮಾತ್ರ ಅಲ್ಲ, ದೇವಲೋಕಕ್ಕೆ ಹೋದ ಪುಣ್ಯ ಜೀವಿಗಳು ಅನುಭವಿಸುವ ಭೋಗ. ಅದನ್ನ ಅಶ್ನಂತಿ, ಸ್ವರ್ಗ ಸುಖವನ್ನು ಅನುಭವಿಸ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ ತ್ರೈವಿದ್ಯರು. ಆಮೇಲೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ತೇತಂ ಭುಕ್ತ್ವಾ ಮರ್ತ್ಯಲೋಕಂ ವಿಶಾಲಂ, ದೇವಲೋಕಂ ವಿಶಾಲಂ, ದೇವಲೋಕ ಅಂತಕ್ಕಂಥದ್ದು ಸ್ವರ್ಗಲೋಕಂ ವಿಶಾಲಂ. ಅದು ಸ್ವರ್ಗದಲ್ಲಿಯೂ ಅನೇಕ ಪ್ರಭೇದಗಳಿವೆ, ಇಂದ್ರಲೋಕ, ಸೋಮಲೋಕ, ಬೇರೆ ಬೇರೆ ಲೋಕಗಳು. ಅದಕ್ಕೆ ವಿಶಾಲ ಅಂದ್ರು. ಅಲ್ಲಿ ಬೇರೆ ಬೇರೆ ಪುಣ್ಯ ಮಾಡಿರತಕ್ಕಂತಹ ಜೀವಿಗಳಿಗೆ ಬೇರೆ ಬೇರೆ ಬಗೆಯ ಲೋಕಗಳು, ಅಲ್ಲಿ ಬೇರೆ ಬೇರೆ ಬಗೆಯ ಅಲೌಕಿಕವಾಗಿರತಕ್ಕ ಅಭೌತಿಕವಾದ ಅಥವಾ ಪ್ರಾಪಂಚಿಕವಲ್ಲದ ಭೋಗಗಳು. ಅದನ್ನು ಭುಕ್ತ್ವ ಸ್ವರ್ಗಲೋಕಂ ವಿಶಾಲಂ. ಎಷ್ಟು ಸಮಯ ಹಿಂದೆ ಹೇಳಿದ್ರೆ ಪುಣ್ಯಮ್ಮ ಸಾಧ್ಯ ಸುರೇಂದ್ರ ಲೋಕ ಅಂತ. ಪುಣ್ಯದ ಫಲವಾಗಿ ಸ್ವರ್ಗಕ್ಕೆ ಹೋಗಿದ್ರು, ಆ ಪುಣ್ಯ ಮುಗಿಯುವವರೆಗೆ ಅಲ್ಲಿ ಅವರಿಗೆ ವಾಸ್ತವ್ಯ. ಆಮೇಲೆ ಸುಕೃತೆ ತೇನು ಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಆ ಪುಣ್ಯ, ಅವರು ಗಳಿಸಿರತಕ್ಕ ಪುಣ್ಯ, ಸ್ವರ್ಗವನ್ನ ಪಡೆಯುವುದಕ್ಕೋಸ್ಕರ ಅವರು ಮಾಡಿರತಕ್ಕಂಥ ಸತ್ಕರ್ಮದ ಫಲ ಮುಗಿದಾಗ ಮತ್ತೆ ಭೂಮಿಗೆ ಬರ್ತಾರೆ. ಅಂದ್ರೆ ಒಂದು ಸುಭಾಷಿತ ಉಂಟಲ್ಲ, ಮುಚ್ಚುವುದು ಬಿಚ್ಚುವುದಕ್ಕಾಗಿ, ಏರುವುದು ಇಳಿಯುವುದಕ್ಕಾಗಿ ಅಂತ. ಹಾಗೆ ಪತನಾಂತಹ ಸಮುಚ್ಛಯ, ಈ ಎಲ್ಲ ಐಹಿಕವಾಗಿರತಕ್ಕಂಥ ಉಚ್ಛ್ರಾಯ ಉಂಟಲ್ಲ, ಏರುವಿಕೆ, ಅದಕ್ಕೆ ಇಳಿಮುಖವಾದ ಒಂದು ಗತಿ ಉಂಟೆ ಉಂಟು. ಮೇಲೆ ಹತ್ತಿದವ ಕೆಳಗೆ ಇಳಿಯಲೇಬೇಕು. ಉಪ್ಪರಿಗೆ ಹತ್ತೀವಿ ನಾವು, ಉಪ್ಪರಿಗೆಲ್ಲ ಕೂತ್ಕೊಳ್ಳಿಕ್ಕಾಗತ್ತ? ಉಪ್ಪರಿಗೆ ಹತ್ತಿದ ಮೇಲೆ ಏಣಿ ತೆಗೆದು ಬಿಟ್ರೆ ಏಣಿ ಹಾಕ್ತಿದ್ಯೋ ಅಲ್ರಿ, ತಾವ್ ಮೇಲೆ ಹೋಗಿ ಆಯ್ತಲ್ಲ, ಅಲ್ಲಪ್ಪ ಬರ್ಬೇಕು ಕೆಳಗೆ, ಕೆಳಗೆ ಬರ್ಲಿಕ್ಕೋಸ್ಕರ ಮೇಲೆ ಹೋದ್ ನಾವು, ಮೇಲೆ ಹೋಗ್ಲಿಕ್ಕಲ್ಲ ಅಂತೀವಿ. ಹಾಗಾಗಿ ಮೇಲೆ ಹೋಗುವುದು ಕೆಳಗೆ ಬರುವುದಕ್ಕಾಗಿ. ಇದು ಪ್ರಪಂಚದಲ್ಲಿ ಸರ್ವತ್ರ ಬಾಧಕ ಇಲ್ಲದಂಥ, ಎಲ್ಲಿಯೂ ಇದಕ್ಕೆ ಬಾಧೆ ಇಲ್ಲದೆ ಇರತಕ್ಕಂಥ ಒಂದು ನಿಯಮ ಇದು. ಮೇಲೆ ಹೋಗದವನು ಕೆಳಗೆ ಬರದೇ ಇರುವುದು ಅಂದ್ರೆ ಮೋಕ್ಷದಲ್ಲಿ ಮಾತ್ರ. ಅದು ಒಂದು ಬಿಟ್ರೆ ಅದಕ್ಕೆ ಇದನ್ನು ಯಾವುದನ್ನು ಬಯಸಬೇಡ ಅಂತ. ಯಾಕೆಂದ್ರೆ ನೀನು ಮೇಲಕ್ಕೆ ಹೋಗ್ಲಿಕ್ಕೆ ಬಯಸುವುದು ಅಂದ್ರೆ ಕೆಳಕ್ಕೆ ಬರ್ಲಿಕ್ಕೆ ಬಯಸುವುದು ಅಂತಲೇ ಅರ್ಥ. ಉಳಿದ ಬಯಕೆಗಳು ಮೇಲೆ ಹೋಗ್ಬೇಕು ಅಂದ್ರೆ ಅರ್ಥ ಏನು? ಕೆಳಗೆ ಬರಬೇಕು. ಹಾಗಾಗಿ ಈ ಮೇಲೆ ಹೋಗುವ ಬಯಕೆ ಅಂದ್ರೆ ಮೇಲೆಯೇ ಹೋಗುವ ಬಯಕೆ ಮಾತ್ರವೇ ಸಾಧುವಾದ ಬಯಕೆ ಹೊರತು ಕೆಳಗೆ ಬರುವುದಕ್ಕಾಗಿ ಮೇಲೆ ಹೋಗುವುದು ಉಂಟಲ್ವ, ಅದಕ್ಕಿಂತ ಇದೇನಂದ್ರೆ ಇಳಿಲಿಕ್ಕೆ ಹತ್ತೀನ್ರಿ, ಮತ್ ಹತ್ತೋದು ಯಾಕ್ರಿ, ಇಳಿಯುವುದು ಯಾಕ್ರಿ ಎಂತ ಧಾರವಾಡದವ್ರ ಹತ್ರ ನಾವು ಕೇಳ್ತೀವಲ್ಲ, ಹಾಗೆ ಇಳಿಲಿಕ್ಕೆ ಹತ್ತಿಯಾರ್ರಿ ಅವರು, ಇಳಿಲಿಕ್ಕೆ ಯಾಕೆ ಹತ್ತಿಯಾರ, ಮತ್ತೆ ಇಳಿಲಿಕ್ಕೆ ಹತ್ತೋದು ಯಾಕೆ, ಕೆಳಗೆ ಇರ್ಬೋದಿತ್ತಲ್ಲ. ಇಳಿಲಿಕ್ಕೆ ಹತ್ತೋ ಕಾರ್ಯಕ್ರಮ ಇದು. ಅದು ವೇದಾಂತದ ಛಾಯೆ ಇದೆ ಧಾರವಾಡದ ಕನ್ನಡದಲ್ಲಿ. ಇಳಿಲಿಕ್ಕೆ ಹತ್ತೋದು ನಾವು ಎಲ್ಲ
ನಮ್ಮ ಜೀವನದಲ್ಲಿ ಮರ ಹತ್ತೋದು ಉಪ್ಪರಿಗೆ ಹತ್ತೋದಲ್ಲ, ಮೇಲೆ ಹತ್ತುವುದನ್ನು ಇಳಿಯೋದು ಅಂತ. ಇಳಿಲಿಕ್ಕೆ ಹತ್ತೋದು ಅದನ್ನ ಹೇಳ್ತಾನೆ. ಇಳಿಲಿಕ್ಕೆ ಹತ್ತುವ ಕಾಮನೆ ಉಂಟಲ್ಲ, ಅದು ಒಳ್ಳೆಯ ಕಾಮನೆ ಅಲ್ಲ. ನೀವು ಎಲ್ಲಾ ಹತ್ತುವ ಕಾರ್ಯಕ್ರಮದಲ್ಲೂ ಇಳಿಯುವುದಿದೆ. ಎಲ್ಲ ಬಯಕೆಗಳಲ್ಲೂ ಒಂದು ಅಧಪಾತ ಇದೆ. ಈ ಅಧಪಾತವನ್ನು ಬಯಸುವ ಬಯಕೆಗಳು, ಏರುವ ಬಯಕೆಯ ಹಿಂದೆ ಅಧಪಾತ ಇದೆ ಅನ್ನುವುದನ್ನು ಗುರುತಿಸದೆ ಬಯಸ್ತಾ ಇದ್ದೇವೆ ನಾವು. ಅದನ್ನು ಬಿಡಬೇಕು. ಕ್ಷೀಣೆ ಪುಣ್ಯ ಏವಂ ತ್ರಯೀ ಧರ್ಮ. ವೇದದಲ್ಲಿ ಮೇಲುನೋಟಕ್ಕೆ ಕಾಣತಕ್ಕಂಥ ಧರ್ಮ ಅಂದ್ರೆ ಧರ್ಮಾರ್ಥ ಕಾಮಗಳು. ಮೋಕ್ಷ ಬಿಟ್ಟು ಮೂರೇ, ಅವರೇ ತ್ರೈವಿದ್ಯರು, ಮೂರನ್ನು ಮಾತ್ರ ಹಚ್ಚಿಕೊಂಡವರು. ಏವಂ ತ್ರಯೀ ಧರ್ಮ ಮನೋಪ್ರಸನ್ನಾಹ. ಅವರು ಹೇಳ್ತಾರೆ ಮೇಲಕ್ಕೆ ಹೋಗ್ತಾರೆ, ಕೆಳಕ್ಕೆ ಬರ್ತಾರೆ, ಮೇಲಕ್ಕೆ ಗತಾಗತಂ ಕಾಮ ಕಾಮಾಹಲಭಂತೆ. ಏನನ್ನಾದ್ರೂ ಬಯಸುವುದು ಅಂದ್ರೆ ಅಧಪಾತ ಹೊಂದುವುದು ಅಂತ. ಹಾಗಾಗಿ ತ್ರೈವಿದ್ಯರು ಮೇಲಕ್ಕೆ ಹೋಗುವ ಯೋಗ್ಯತೆ ಇದೆ, ಆದ್ರೆ ಮೇಲಕ್ಕೇ ಹೋಗುವುದಲ್ಲ. ಮೇಲಕ್ಕೆ ಹೋಗ್ತಾರೆ, ಕೆಳಕ್ಕೆ ಬರ್ತಾರೆ. ಏನು ಮಾಡಿದಾಗ ಎಷ್ಟು ಮೇಲಕ್ಕೆ ಹೋಗ್ತಾರೋ ಅಷ್ಟೇ ಕೆಳಕ್ಕೆ ಬರ್ಬೇಕು. ಮತ್ತೆ ಇದ್ದಲ್ಲಿ ಸ್ಟೇಟಸ್ಕೋ, ಏನು ಪ್ರೋಗ್ರೆಸ್ ಇಲ್ಲ. ಹಾಗಾಗಿ ತ್ರೈವಿದ್ಯರಲ್ಲಿ ಏನೂ ಪ್ರೋಗ್ರೆಸ್ ಇಲ್ಲ. ಮೇಲಕ್ಕೆ ಹೋಗುವುದು, ಕೆಳಕ್ಕೆ ಬರುವುದು. ಎಷ್ಟು ಮೇಲಕ್ಕೆ ಹೋಯ್ತೋ ಅಷ್ಟು ಕೆಳಕ್ಕೆ ಬರ್ಬೇಕು. ಆದ್ದರಿಂದ ತ್ರೈವಿದ್ಯರು ಶ್ರೇಷ್ಠರಾದ ಭಗವದ್ಭಕ್ತರಲ್ಲ. ಆದ್ರಿಂದ ಅವರಿಗೆ ಭಾಗವತರು. ಭಾಗವತರು ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟವರು, ಭಗವಂತನಿಗೆ ಬಹಳ ಪ್ರಿಯರಾದವರು, ಭಗವಂತನನ್ನು ಬಿಟ್ಟು ಇನ್ನೇನನ್ನೂ ಪ್ರೀತಿಸಿದವರು. ಅಂಥ ಭಾಗವತರ ಮಟ್ಟದಲ್ಲಿ ತ್ರೈವಿದ್ಯರು ನಿಲ್ಲೋದಿಲ್ಲಪ್ಪ. ನಮಗೀಗ ತ್ರೈವಿದ್ಯರ ವಿಷಯ ಗೊತ್ತಾಯಿತು. ಭಾಗವತರು ಎಂಥವರು, ಅವ್ರಿಗೆ ಹೇಗೆ ಮಾಡ್ತಾರೆ, ಹೇಗಿರ್ತಾರೆ ಅನ್ನುವುದನ್ನ ಕೃಷ್ಣ ಹೇಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಭಾಗವತರ ಲಕ್ಷಣ. ಅನನ್ಯಾಹ ಮಾಂ ಚಿಂತೆಯಂತಹ, ಇನ್ಯಾವುದರ ಚಿಂತನೆಯೂ ಇಲ್ಲ ಅವರು. ಯಾವುದನ್ನು ಬಯಸುವುದಿಲ್ಲ, ಯಾವುದನ್ನು ಬೇಕು ಅಂತ ಬಯಸುವುದಿಲ್ಲ, ಭಗವಂತನ ಹತ್ರ ಬೇಕು ಅಂತ ಬೇಡುವುದೂ ಇಲ್ಲ. ಮತ್ತೆ ಅವರಿಗೆ ಯಾವುದರ ಚಿಂತನೆಯೂ ಇಲ್ಲ. ಭಗವಂತನ ಚಿಂತನೆ ಒಂದು ಬಿಟ್ಟು ಇನ್ನೇತರ ಚಿಂತನೆಯೂ ಇಲ್ಲ. ಹಾಗಾದ್ರೆ ಹೇಗೆ ನಡೆಯುತ್ತೆ ಸ್ವಾಮಿ ಜೀವನ? ಜೀವನ ನಡಿಬೇಕಾಗಿದ್ರೆ ಎಲ್ಲದರ ಚಿಂತೆಯೂ ಬೇಕಲ್ಲ. ಮನೆ ಮಾಡ್ತೆ, ಅದು ಹೇಗೆ ನಡಿಬೇಕು, ನಾಳೆ ಕಥೆ ಹೇಗೆ, ನಾಡಿದ್ದನ ಕಥೆ ಹೇಗೆ, ದುಡ್ಡು ಹೇಗೆ ಸರಿಹೊಂದಿಸ್ಬೇಕು, ಸಾಮಾನ್ಯ ಹೇಗೆ ತಂದು ಹಾಕಬೇಕು ಮನೆಗೆ, ಇದರ ಚಿಂತೆ ಬೇಡವಾ? ನೀನು ಭಾಗವತನಾಗಿದ್ರೆ ಬೇಡ ಅಂತಾನೆ ಕೃಷ್ಣ. ಯಾಕೆಂದ್ರೆ ನಿನ್ನ ಮನೆ ವಾರ್ತೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ನೀನು ನನ್ನ ಮೇಲೆ ಹೊಣೆ ಹೊರಿಸಿದರೆ ನಾನು ಆ ಜವಾಬ್ದಾರಿ ಹೊರ್ತೇನೆ. ದೇವರನ್ನು ನಂಬಿ ಕೂತ್ರೆ ಆಗತ್ತಾ? ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅಂತ ನೀನು ಯೋಚನೆ ಮಾಡಿದ್ರೆ ಮಾಡ್ಕೋ ಅಂತ ನಾನು ದೂರ ನಿಲ್ತೇನೆ. ಅನನ್ಯಾಹ, ಎಲ್ಲ ಜವಾಬ್ದಾರಿಯನ್ನು ನನ್ನ ಮೇಲೆ ಒಪ್ಪಿಸಿ ಅಂದ್ರೆ ಕರ್ತವ್ಯ ಕರ್ಮ ಮಾಡಬಾರದು ಅಂತ ಅರ್ಥ ಅಲ್ಲ. ಆದ್ರೆ ನಾನು ದೇವರನ್ನು ನಂಬಿ ಕೂತ್ರೆ ಏನಾಗತ್ತೆ, ನಮ್ಮ ಕೆಲಸ ನಾವು ಮಾಡ್ಬೇಕು ಅಂತ ಮಾತಾಡ್ತೇವಲ್ಲ, ಈ ಅನುಸಂಧಾನ ಇಲ್ಲ ನಮಗೆ. ಭಗವದ್ ಆಜ್ಞೆ, ಭಗವದ್ ಆರಾಧನೆ, ಭಗವತ್ ಪೂಜೆ ಅಂತ ನಾನು ಕರ್ತವ್ಯ ಕರ್ಮ ಮಾಡ್ತೇನೆ. ಆಚಾರ್ಯ ಹೇಳ್ತಾರಲ್ಲ, ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿನಗೆ ನಿಯತವಾದಂತಹ ಕರ್ಮವನ್ನು ಮಾಡು, ಅದು ನಿನಗೆ ಸಹಜವಾದ ಕರ್ಮ, ನಿನಗೆ ನಿಯತವಾದಂತಹ ಕರ್ಮವನ್ನು ಮಾಡು. ಆದರೆ ಆ ಕರ್ಮವು ಕೂಡ ಹರಿಪಾದ ವಿನಮ್ರಧಿಯ ಸಕಲ. ಅದು ನೀನು ಮಾಡತಕ್ಕಂಥ ಸಮಸ್ತ ಕರ್ಮವು ಭಗವಂತನ ಪೂಜೆ ಅಂತ ತಿಳ್ಕೊಂಡು ಮಾಡು. ಅದೇನೋ ಒಂದು ಉದ್ಯೋಗ, ಪ್ರೊಫೆಷನ್ನು, ನನ್ನ ಸೋರ್ಸ್ ಆಫ್ ಅರ್ನಿಂಗ್, ಹೀಗೆಲ್ಲ ಯೋಚನೆ ಮಾಡಬೇಡ. ಅದು ಒಂದು ಭಗವಂತ ನನಗೆ ಈ ಸೇವಾ ಕಾರ್ಯದಲ್ಲಿ ನೇಮಿಸಿದ್ದಾನೆ, ಭಗವಂತನ ಪೂಜಾ ರೂಪವನ್ನು ಮಾಡ್ತೇನೆ. ನೀನು ಹೀಗೆ ನಿಷ್ಕಾಮನೆಯಿಂದ ಮಾಡಿದರೆ ನಿನಗೆ ಬಯಸಿದ ಸಂಗತಿಗಳು ತಂತಾನೆ ಬಂದು ಒದಗುತ್ತಾರೆ. ಆದ್ರೆ ದೇವರು ಬೇಕಾದ್ರೆ ಮಾಡ್ಲಿಂದ ಕೈಕಟ್ಟಿ ಕೊಡು ಅಂತ ಹೇಳುವುದಲ್ಲ ಕೃಷ್ಣ. ನಿನ್ನ ಕರ್ತವ್ಯವನ್ನ ಭಗವಂತನ ಪೂಜೆ ಎನ್ನುವ ದೃಷ್ಟಿಯಲ್ಲಿ ನೀನು ಮಾಡಿದರೆ ನಿನಗೆ ಏನೂ ಕೊರತೆ ಇಲ್ಲದಂತೆ ನೋಡಿಕೊಳ್ಳುವುದು ಅದು ಭಗವಂತನಿಗೆ ಸೇರಿತು. ಅದು ನೋಡಿಕೊಳ್ತಾನೆ ಭಗವಂತ. ಅಂದ ಅನನ್ಯಾಹ ಚಿಂತೆಯಂತಹ, ಇನ್ನೇನನ್ನೂ ಚಿಂತಿಸುವುದಿಲ್ಲ, ಇನ್ನೇತರ ಬಗ್ಗೆಯೂ ಯೋಚಿಸುವುದಿಲ್ಲ, ಯಾವತ್ತೂ ಯಾವುದರ ಬಗ್ಗೆಯೂ ಚಿಂತಿಸುವುದು. ಭಗವಂತನ ಸಂಕಲ್ಪ ಇದ್ದಂತೆ ಆಗಲಿ ಅಂತ ತೀರ್ಮಾನ ಮಾಡಿ ಬದುಕಬೇಕು. ನಮ್ಮ ಸಂಕಲ್ಪ ಈಡೇರಬೇಕು ಅಂತ ಯೋಚನೆ ಮಾಡುವುದಾಗಲಿ, ಅದಕ್ಕೋಸ್ಕರ ಹೋರಾಡುವುದು, ಒದ್ದಾಡುವುದು, ಇದೆಲ್ಲ ಮೂರ್ಖತನಗಳು. ಯಾಕೆಂದ್ರೆ ನಮ್ಮ ಸಂಕಲ್ಪದಂತೆ ಆಗಬೇಕು ಅಂತ ನಾವು ಬಯಸಿದಾಗ ಏನಾಗುತ್ತೆ, ನಾವು ಇಷ್ಟಪಟ್ಟದ್ದು, ನಾವು ಬಯಸಿದ್ದು ಆಗದೆ ಹೋದಾಗ ಡಿಸಪಾಯಿಂಟ್ಮೆಂಟ್, ಟೆರಿಬಲ್ ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್. ಯಾಕೆ ಬೇಕು ಈ ಬುದ್ಧಿ? ನಾವು ಏನನ್ನಾದ್ರೂ ಬಯಸುವುದು,
ಅದು ಈಡೇರಲಿಲ್ಲ ಅಂತ ತಲೆಕೆಡಿಸಿಕೊಳ್ಳುವುದು, ಡಿಪ್ರೆಷನ್ಗೆ ಹೋಗುವುದು ಯಾಕೆ ಬೇಕು? ಅದನ್ನ ಭಗವಂತನ ಸಂಕಲ್ಪದಂತೆ ಆಗಲಿ ಅಂತ ನಾವು ಕೂತು ಬಿಟ್ರೆ ಆಗದೇ ಇದ್ರೆ ಭಗವಂತನ ಸಂಕಲ್ಪದಲ್ಲಿ ಇಲ್ಲ, ಆಗಲಿಲ್ಲ. ಡಿಪ್ರೆಷನ್ ಬರೋಲ್ಲ, ಡಿಸಪಾಯಿಂಟ್ಮೆಂಟ್ ಬರೋಲ್ಲ. ಮನುಷ್ಯ ಸಣ್ಣ ಸಣ್ಣ ಸಂಗತಿಗಳಿಗೋಸ್ಕರ ತನ್ನ ಇಚ್ಛೆಯಂತೆ ಆಗಬೇಕು ಅಂತ ಬಯಸಿ ಅದು ಈಡೇರದೆ ಸಣ್ಣ ಸಂಗತಿಗೂ ಡಿಪ್ರೆಷನ್ ಹೋಗ್ತಾನೆ. ಅದರಿಂದ ಡಿಸಪಾಯಿಂಟ್ಮೆಂಟು, ಅದರಿಂದ ಟೆನ್ಷನ್ನು, ಅದರಿಂದ ಡಯಾಬಿಟಿಸು, ಅದರಿಂದ ಬ್ಲಡ್ ಪ್ರೆಷರು, ಏನೇನೋ ಎಲ್ಲ ಬರುತ್ತೆ. ಬರಬಾರದೆಲ್ಲ ಬರುತ್ತೆ. ಯಾಕೆಂದ್ರೆ ಅದು ಭಗವಂತ ಕೊಟ್ಟದ್ದಲ್ಲ, ನಾವು ಆಹ್ವಾನಿಸಿಕೊಂಡ. ಅನನ್ಯಾಹ ಚಿಂತೆಯಂತಹ ಮಾಂ, ಅನನ್ಯವಾಗಿ ಚಿಂತನೆ ಮಾಡ್ರಿ. ಭಗವಂತನ ಚಿತ್ತಕ್ಕೆ ಬಂದ ಹಾಗೆ ಆಗಲಿ ಬದುಕು. ಪುರಂದರದಾಸರು ಅವ್ರಿಗೊಂದು ಮಗ ಹುಟ್ಟಿದ. ಮಗ ಹುಟ್ಟಿದಾಗ ಬಹಳ ಪ್ರೀತಿಯಿಂದ ಮಗುವನ್ನು ಸಾಕಿದರು. ನಾನು ಭಿಕ್ಷೆ ಬೇಡಿ ಜೀವನ ಮಾಡುವವ, ಈ ಮಕ್ಕಳನ್ನು ಯಾರು ಸಾಕ್ತಾರೆ ಅಂತ ಸಸಾರ ಮಾಡಲಿಲ್ಲ, ಬೈದಿಲ್ಲ ಮಗನನ್ನು. ಒಂದು ದಿವಸ ಅವನು ಸತ್ತು ಹೋದಾಗ ಅಳ್ಳೂ ಇಲ್ಲ. ಇದ್ದ ಅಂತ ಅತಿಯಾಗಿ ಹಚ್ಚಿಕೊಂಡು ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ, ತಲೆಗಡಿಸಿಕೊಳ್ಳೂ ಇಲ್ಲ. ಇಲ್ಲ ಅಂತ ಅಳ್ಳೂ ಇಲ್ಲ. ಆಮೇಲೆ ಇಲ್ಲ, ಭಗವಂತ ಕೊಟ್ಟ, ಭಗವಂತ ಕೊಂಡೋದ. ಗಿಳಿಯು ಪಂಜರದೊಳಿಲ್ಲ ಅಂತ ಒಂದು ಕವನ ಬರೆದು ಕೊಟ್ಬಿಟ್ಟು, ಒಳ್ಳೆ ಗಿಳಿ ಕೊಟ್ಟಿದ್ದ ಭಗವಂತ, ಸಾಕಿದೆ, ಪಂಜರದಿಂದ ಹಾರಿ ಹೋಯ್ತು, ನನ್ನ ಕೆಲಸ. ಆ ಗಿಳಿ ಸ್ವತಂತ್ರವಾಗಿ ಹಾರಿ ಹೋಯ್ತು, ಮತ್ತೆ ಅದನ್ನು ಎಲ್ಲಿದೆ ಅಂತ ಹುಡುಕಿ ತರುವ ಹಾಗಿಲ್ಲ. ನನ್ನ ಕೆಲಸ ಮುಗಿಯಿತು, ಭಗವಂತ ಕೊಟ್ಟ ಕರ್ತವ್ಯವನ್ನು ನಿರ್ವಹಿಸಿದೆ, ನೀನು ಕೊಟ್ಟ ಸೊತ್ತು ನಿನ್ನ ಬಳಿಗೆ ಬಂತು, ಅರ್ಪಿತ. ಮಗ ಸತ್ತಾಗ ಕೃಷ್ಣಾರ್ಪಣ ಅಂದರು, ಒಳ್ಳಿಲ್ಲ. ಯಾಕೆಂದ್ರೆ ಆ ಮಗು ಯಾರದ್ದು ಸೊತ್ತು? ಯಾಕೆ ನಮ್ಮ ಮನೆ ಬಂತು ಗೊತ್ತಿಲ್ಲ, ಯಾಕೆ ಮಗುವಾಗಿ ಹುಟ್ಟಿತು ಗೊತ್ತಿಲ್ಲ, ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ. ಅವನು ಕೊಂಡು ಹೋದ, ನಿನ್ನ ಸೊತ್ತು ನಿನಗೆ ಸಂದಿತು. ಇದು ಅನನ್ಯ ಚಿಂತನೆ ಅಂತ. ಅನನ್ಯಾಶ್ಚಿಂತೆಯಂತೋ ಮಾಂ, ಯಾವುದಕ್ಕೋಸ್ಕರವೂ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ, ಆನಂದವಾಗಿರಬಹುದು. ಆದರೆ ಮನುಷ್ಯರು ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ ಬಯಸುವವರು ತಾವು ಸುಖವಾಗಿರೋದಿಲ್ಲ, ಇನ್ನೊಬ್ಬನು ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ. ತಮ್ಮ ಸುತ್ತಮುತ್ತ ಇದ್ದವರನ್ನೆಲ್ಲ ಆ ಆಸೆ ಆಕಾಂಕ್ಷೆಗಳಿಗೆ ಬಲಿ ಮಾಡಿ ಅವರು ತಲೆಗೆಡಿಸಿ ಬಿಡ್ತಾರೆ. ಈಗ ಒಬ್ಬ ಮನುಷ್ಯ ಮನೆಯಲ್ಲಿ ಇಂಥ ಆಸೆ ಆಕಾಂಕ್ಷೆಗಳ ಹೊರೆ ಹೊತ್ತವನಾದ್ರೆ ಆ ಮನೆಯಲ್ಲಿ ಯಾರಿಗೂ ಕ್ಷಮೆ ಇಲ್ಲ. ಮನೆಯಲ್ಲಿ ಇವರಿಗೆಲ್ಲ ಚಿತ್ರಹಿಂಸೆ. ಯಾಕಂದ್ರೆ ಅವನ ಆಸೆ ಈಡೇರಲಿಲ್ಲ ಅಂತ ಅವನು ಸಿಟ್ಟು, ಅವು ಎಲ್ರೂ ಬೈತಾರೆ, ಎಲ್ರೂ ಬೈಯೋದು, ಎಲ್ಲರೂ ಜಗಳ. ಏನು ಅಧ್ವಾನ ಮನೆ ಅಂದ್ರೆ ಮನೆ ನರಕವಾಗಿ ಬಿಡೋದು. ಅವನಿಗೆ ಎಷ್ಟು ಸಿಟ್ಟು, ಯಾಕೆ? ತಾನು ಹೆಂಡತಿ ಹಾಗಾಗ್ಲಿಲ್ಲ, ತನ್ನ ಹೆಂಡತಿ ತಾನು ಹೇಳಿದಾಗ ಮಾಡ್ಲಿಲ್ಲ, ತನ್ನ ಮಕ್ಕಳು ತಾನು ಹೇಳಿದಾಗ ಮಾಡ್ಲಿಲ್ಲ, ಎಲ್ಲರ ಮೇಲೂ ಸಿಟ್ಟು. ಒಂದು ವಿಷಯ ಗೊತ್ತಾಗುತ್ತೆ, ಯಾರು ನಾವು ಹೇಳಿದ ಹಾಗೆ ಮಾಡುವುದಲ್ಲ, ನಾವು ಕೂಡ ನಾವು ಹೇಳಿದ ಹಾಗೆ ಮಾಡೋಲ್ಲ. ಉಳಿದವರು ಬಿಡಿ, ನಾವು ಹೀಗೆ ಮಾಡಬೇಕು ಅಂತ ಬಯಸಿದ್ದೇವೆ, ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ಸುಳ್ಳು ಹೇಳ್ತೇವೆ. ಆಗುದಿಲ್ಲ ಸ್ವಾಮಿ, ಇವತ್ತಿನ ಕಾಲದಲ್ಲಿ ಪ್ರಾಮಾಣಿಕರ ಬದುಕಿದೆ ಮತ್ತೆ ಜಸ್ಟಿಫೈ ಮಾಡ್ತೇವೆ. ನಾವು ಹೇಳಿದ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ನಾವು ಹೇಳಿದ ಹಾಗೆ ಬದುಕಬೇಕು ಅಂತ ಡಿಮಾಂಡ್ ಮಾಡುವುದು ತಪ್ಪಲ್ಲ. ಅವಾಗ ಏನು? ಎಲ್ಲರೂ ಭಗವಂತ ಹೇಳಿದ ಹಾಗೆ ಬದುಕಬಹುದು. ಭಗವಂತನ ಇಚ್ಛೆ ಹೇಗುಂಟೋ ಹಾಗಾಗ್ಲಿ ಅಂತ ತೀರ್ಮಾನ ಮಾಡಿ ಕೂತವನಿಗೆ ಎಂಥ ವಿಪರೀತ ಅವಸ್ಥೆಯಲ್ಲೂ ದುಃಖ ಆಗೋದು. ಆ ರೀತಿ ತರಬೇತಿ ಮಾಡಬೇಕಾಗತ್ತೆ ನಾವು ಒಮ್ಮೊಮ್ಮೆ. ಯಾಕೆಂದ್ರೆ ಇದು ಹೇಳಿದ ತಕ್ಷಣ ಅರ್ಥವಾಗುವ ಸಂಗತಿ ಅಲ್ಲ. ಎಷ್ಟೋ ಬಾರಿ ಇಂತಹ ಸಂಗತಿಗಳನ್ನು 1000 ಬಾರಿ ಹೇಳಿ ಆಘಾತ ಕೊಟ್ಟು ಕಲಿಸಿ ಬೈದು ಹಂಗಿಸಿ ಒಮ್ಮೊಮ್ಮೆ ನಾವು ಮಕ್ಕಳಿಗೆ ಟ್ರೈನ್ ಮಾಡಬೇಕಾಗತ್ತೆ. ಆದ್ರೆ ಒಮ್ಮೆ ಇದು ಮನವರಿಕೆ ಆದರೆ ಬದುಕು ಆನಂದಮಯ. ಬದುಕಿನಲ್ಲಿ ಆಗತಕ್ಕಂಥ ಅನಪೇಕ್ಷಿತ ಪ್ರಸಂಗಗಳು ಆನಂದಮಯವಾಗಿ ಬಿಡುತ್ತೆ. ಏನಂದ್ರೆ ಭಗವಂತನ ಚಿತ್ತದಂತೆ ಆಯಿತು, ಇವನಿಗೆ ಟೆನ್ಷನೇ ಇಲ್ಲ, ಯಾವ ರೀತಿಯ ತಲೆ ಕೆಡಿಸಿಕೊಳ್ಳುವ ಪ್ರಶ್ನೆಯೂ ಇಲ್ಲ. ಉಪವಾಸ ಬಿದ್ದಾಗ ಕೂಡ ನಿಜವಾಗಿ ನಾನು ಇವತ್ತು ಫಸ್ಟ್ ಕ್ಲಾಸು ಒಳ್ಳೆ ರಾಜಭೋಜನ ಮಾಡಬೇಕು, ರಾಜಭೋಜನ ಮಾಡಿ ಜೀವಮಾನದ ಉದ್ದಕ್ಕೂ ಒಳ್ಳೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಬಯಸುವವನಿಗೆ ಒಂದು ದಿವಸ ಅಂತ ಊಟ ಸಿಗದೇ ಇದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಯೋಚನೆ ಮಾಡಿ. ಅವ್ನು ಏನಿಲ್ಲ, ಕ್ಷುದ್ರ, ದಿನಾಲು ಫಸ್ಟ್ ಕ್ಲಾಸ್ ಊಟ ಮಾಡಬೇಕು ಅಂತ ಒಂದು ಆಸೆ. ಒಂದ್ ದಿವಸ ಒಳ್ಳೆ ಊಟ ಸಿಗದಿದ್ರೆ ಆವತ್ತು ಅವನು ತಲೆ ಕೆಡಿಸಿಕೊಂಡು ಅಯ್ಯೋ ಅವನು ಸಿಟ್ಟು ಸಡವು ನೋಡಿದ್ರೆ ಬೇಡ. ಆದರೆ ಭಗವಂತ ಕೊಟ್ಟ ಅಂದ್ರೆ ಉಂಟು, ಅವನು ಕೊಟ್ಟದ್ದನ್ನು ಸ್ವೀಕರಿಸ್ತೇನೆ ಭಗವತ್ ಪ್ರಸಾದ ಅಂತ. ತೇನ ಭುಂಜೀಥಾ, ಅವನು ಕೊಟ್ಟದ್ದನ್ನು ಸ್ವೀಕರಿಸ್ತೇನೆ ಅಂತ ಯೋಚನೆ ಮಾಡೋನಿಗೆ ಒಂದ್ ದಿವಸ ಅನ್ನ ಸಿಗದೇ ಇದ್ರು ಇವತ್ತು ಭಗವಂತನ ಚಿತ್ರ ಎಲ್ಲಿಂದ ಅಂತ ಆನಂದವಾಗಿರ್ತಾನೆ.
ಆ ಟೆನ್ಷನ್, ಆ ದುಃಖ ಆಗೋದಿಲ್ಲ. ಉಪವಾಸದ ದುಃಖ ಕೂಡ ರಿಡ್ಯೂಸ್ ಆಗಿಬಿಡುತ್ತೆ ಅವನಿಗೆ, ಆಹಾರ ಸಿಗದೇ ಇದ್ದ ದುಃಖ ಕೂಡ. ಮತ್ತೆ ಇನ್ನೊಂದೇನು ಅಂದ್ರೆ, ಭಗವಂತನ ಮೇಲೆ ಭಾರ ಹಾಕಿದವರನ್ನ ಎಂದೂ ಭಗವಂತ ಉಪವಾಸ ಹಾಕುವುದಿಲ್ಲ. ನಮ್ಮ ಮೇಲೆಯೇ ನಾವು ಭಾರ ಹೊತ್ತಾಗಲೇ ನಮಗೆ ಹೊರೆಯಾಗುವುದು, ನಮ್ಮ ಸಮಸ್ಯೆಗಳು ಬಿಗಡಾಯಿಸುವುದು, ನಾವು ಬಯಸಿದಂತೆ ಆಗದೇ ಇರುವುದು. ಒಂದು ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಒಂದು ಪುಸ್ತಕ ನಿಮಗೆಲ್ಲ ಗೊತ್ತಿದ್ದೀನಿ, ನೀವು ಬಹಳ ಜನ ಓದಿದ್ದೀರಿ. ಅದನ್ನು ಬರೆದವರು ಒಬ್ರು ಸಾಧಕರು. ಅವರೇನು ಮಹಾ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳು ಅಂತ ಜಗತ್ತಿನಲ್ಲಿ ಬೆರಳೆಣಿಕೆ ಎಷ್ಟು ಮಂದಿ ಇರೋದಿಲ್ಲ. ಜ್ಞಾನಿಗಳು ಅಂತಂದ ಅಂದ ಕೂಡಲೇ, ಅಥವಾ ಯೋಗಿಗಳು ಸಾಧಕರು ಅಂತ ಅಂದ ಕೂಡಲೇ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ ಅಲ್ಲ. ಆದರೆ ಅವರು ಸಾಧನೆ ಮಾಡಿ ಅನೇಕ ಅಂತರಂಗದ ಅನುಭವಗಳನ್ನು ಪಡೆದು ಒಂದು ಹಂತದಲ್ಲಿ ಸಾಮಾನ್ಯ ಜನರಿಗಿಂತ ಹೆಚ್ಚು ಎತ್ತರದಲ್ಲಿ ಸಿದ್ಧಿಯನ್ನು ಪಡೆದಿರುತ್ತಾರೆ. ಅವರ ಯಾವ ಧರ್ಮವೂ ಇರಬಹುದು, ಅವರು ಸ್ಮಾರಕರು ಇರಬಹುದು, ವೈಷ್ಣವರು ಇರಬಹುದು, ಮಾಧ್ವರು ಇರಬಹುದು, ದ್ವೈತಿಗಳಿರ್ಬೋದು, ಅದ್ವೈತಿಗಳಿರ್ಬೋದು, ವಿಶಿಷ್ಟಾದ್ವೈತಿಗಳಿರ್ಬೋದು. ಮನಸ್ಸಿನ ಸಾಧನೆಯಿಂದ ಒಂದು ಸಿದ್ಧಿ ಪಡೆಯುವುದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಮಾತ್ರ ಯಥಾರ್ಥ ಜ್ಞಾನ ಬೇಕಾಗುವುದು. ಇದೆಲ್ಲ ಯಾವ ಹಂತದಲ್ಲೂ ಬರಬಹುದು ಮನುಷ್ಯ. ಅವರಿಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಒಂದು ಕನ್ವಿಕ್ಷನ್. ಅವರೇನು ಸಾಧನೆ ಮಾಡಿದ ಮೇಲಲ್ಲ, ಸುಮಾರು 14 ವರ್ಷದ ಹುಡುಗ ಆಗಿದ್ದಾಗ, ನಾವು ಗಾಢವಾಗಿ ದೇವರು ನಮ್ಮನ್ನ ರಕ್ಷಿಸ್ತಾನೆ ಅಂತ ಗಟ್ಟಿಯಾಗಿ ನಂಬಿದ್ರೆ ರಕ್ಷಿಸೇ ರಕ್ಷಿಸ್ತಾನೆ, ನಾವು ಅದರ ಜವಾಬ್ದಾರಿ ಹೊರಬೇಕಾಗಿಲ್ಲ ಅಂತ ಅಂತಿದ್ರು. ಅದನ್ನು ಮನಸ್ಸು ಮಾತ್ರ ಅದನ್ನು ಗಟ್ಟಿಯಾಗಿ ದೇವರು ರಕ್ಷಿಸ್ತಾನೆ ಅಂತ ನಂಬಿ ನಾವು ಕೂತ್ಬಿಟ್ರೆ ಕಡೆ ಆಗದೇ ಇದ್ರೆ ಅಂತ ಸಂಶಯ ಬಂದರೆ ಹೊರತು, ಆ ಕನ್ವಿಕ್ಷನ್ ಇದ್ರೆ ಪ್ರೊಟೆಕ್ಷನ್ ವಿಲ್ ಕಮ್, ಡಿವೈನ್ ಪ್ರೊಟೆಕ್ಷನ್ ವಿಲ್ ಕಮ್ ಟು ಯು ಅಂತಾರೆ. ಹಾಗೆ ಇವ್ರು ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ. ಯೋಗಾನಂದರು ಅಂತ ಬಂದಿದ್ರು, ಪರಮಹಂಸ ಯೋಗಾನಂದರು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಹತ್ರ, ತನ್ನ ಅಕ್ಕ ತಂಗಿ, ಅಣ್ಣ ತಮ್ಮ ಮನೆಯ ಮಕ್ಕಳ ಹತ್ರ ಎಲ್ಲ ಗಟ್ಟಿಯಾಗಿ ಮನಸ್ಸಿನಲ್ಲಿ ನೀವು ನಿರ್ಧಾರ ಮಾಡಿ, ವಿಲ್ ಪವರ್, ಸ್ಟ್ರಾಂಗ್ ವಿಲ್ ಪವರ್ನಿಂದ ನೀವು ಏನನ್ನಾದ್ರೂ ಸಂಕಲ್ಪ ಮಾಡಿದರೆ ದಟ್ ವಿಲ್ ಹ್ಯಾಪನ್. ಅದನ್ನ ದೇವರು ನಡೆಸ್ತಾನೆ. ಅದಕ್ಕೆ ತಮಾಷೆ ಮಾಡ್ತಿದ್ರಂತೆ ಅವನ ತಂಗಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೆಲ್ಲ. ಅವ್ರ ಕಡೆಗೆ ಅವ್ರ ಮನೆಯಲ್ಲಿ ತುಂಬಾ ಸೊಳ್ಳೆ ಇತ್ತದು. ಅವರಂತೆ, ಆಗ ನೀನು ಸೊಳ್ಳೆ ಕಚ್ಚಬಾರದು ಅಂತ ಸಂಕಲ್ಪ ಮಾಡಿ ಕೂತ್ಕೊಳ್ಬೇಕು. ನಮಗ್ ಮಾತ್ರ ಸೊಳ್ಳೆ ಕಚ್ಚಬೇಕು, ನೀನು ಕಚ್ಚಬಾರದು. ಆಯ್ತು ಅಂತ ಹೇಳಿದ್ರು. ಅವ್ರು ಬರೆದಿದ್ದಾರೆ, ಆಯ್ತು ಅಂತ ಕೂತ್ಕೊಂಡ್ರು. ಮನಸ್ಸಿನಲ್ಲಿ ದೇವರೇ ನನಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಗಟ್ಟಿಯಾಗಿ ಬಿಲ್ ಪವರ್ ಬೆಳೆಸ್ಕೊಂಡು ಕೂತರು. ಅವ್ರು ಹೇಳ್ತಾರೆ, ಅವ್ರ ಪಕ್ಕದಲ್ಲಿ ಕೂತಂತಹ ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲರಿಗೂ ಸೊಳ್ಳೆ ಕಚ್ಚಿತು, ಅವ್ರ ಮೈಗೆ ಒಂದು ಸೊಳ್ಳೆಯೂ ಬರಲಿಲ್ಲ. ಇದು ಅವರು ತನ್ನ ವಿಲ್ ಪವರ್ನ ಶಕ್ತಿಯನ್ನ ಅಭ್ಯಾಸ ಮಾಡ್ತಾ ಇದ್ದ ದಶೆಯಲ್ಲಿ. ಕೊನೆಗೆ ಹೀಗೆ ಹೇಳ್ತಾ ಇದ್ದಾಗ ತಂದೆ ರೈಲ್ವೆ ಆಫೀಸರ್ ಅವರು ಹೇಳಿದ್ರಂತೆ, ನೀನು ಹಾಗಾದ್ರೆ ದೇವರ ರಕ್ಷಣೆ ಮಾಡ್ತಾನ? ಖಂಡಿತ ಮಾಡ. ಹಾಗಾದ್ರೆ ಒಂದು ಕೆಲಸ, ನಾನು ರೈಲ್ವೆ ಆಫೀಸರ್, ಈಗ ನನ್ನ ಇಡೀ ಫ್ಯಾಮಿಲಿಗೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿದ್ರು ಫಸ್ಟ್ ಕ್ಲಾಸ್ ಟಿಕೆಟ್ ಫ್ರೀ, ಫಸ್ಟ್ ಕ್ಲಾಸ್ ಟ್ರಾವೆಲ್ ಮಾಡ್ಬೋದು, ಪಾಸ್ ಇದೆ. ಆದ್ರೆ ನಿನಗೆ ನಾನು ದುಡ್ಡು ಕೊಡೋದಿಲ್ಲ, ಟಿಕೆಟು ಕೊಡೋದಿಲ್ಲ. ನೀನು ಇಲ್ಲಿಂದ ಕಾಶಿಗೋ ಎಲ್ಲಿಗೋ, ಅವ್ರು ಕಲ್ಕತ್ತಾದಿಂದ ಬೆನಾರಸ್ಸಿಗೆ ಹೋಗಿ ಬರ್ಬೇಕು, ಯಾತ್ರೆ ಮಾಡಿಕೊಂಡು ಬರ್ಬೇಕು. ನಾನು 10 ಪೈಸೆ ಕೊಡೋದಿಲ್ಲ. ಆಯ್ತು ಅಂತ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಇದು ಅವ್ರು ಬರೀತಾರೆ, ನಡೆದ ಘಟನೆ ಇದು ಇದೇ 20ನೇ ಶತಮಾನದಲ್ಲಿ ನಡೆದ ಘಟನೆ. ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಏನಿಲ್ಲ, ಅಪ್ಪ ಕಾಸು ಕೊಡ್ಲಿಲ್ಲ. ರೈಲ್ವೆ ಸ್ಟೇಷನ್ ಹೋಗುವಾಗ ಯಾರೊಬ್ರು ಕೇಳಿದ್ರಂತೆ, ಏನ್ ಮಗು ಎಲ್ಲಿ ಹೊರಟಿದ್ದಿ ಅಂತ ಕೇಳಿದ್ರು. ಎಲ್ಲಿಗೆ ಎತ್ತಿಲ್ಲ, ಹೋದ್ರೆ ಕಾಶಿಗೆ ಹೋಗುವಂತಿದೆ. ನನ್ ಜೊತೆಗೆ ಬಾ, ನಾನ್ ಟಿಕೆಟ್ ತಗೋತೀನಿ. ಟಿಕೆಟ್ ತಗೊಂಡವರು ಕರ್ಕೊಂಡು ರೈಲ್ ಹತ್ತಿದ್ರು. ಇವರು ರೈಲ್ ಹತ್ತಿ ಕಾಶಿಗೆ ಹೋದ್ರ, ಕಾಶಿ ಊರಿಗೆ ಅಲ್ಲಿ ಉಳ್ಕೊಳ್ಳೋದು ಅಂತ, ಕಾಶಿ ಯಾವುದೋ ಒಂದು ಊರು, ಅಲ್ಲಿ ಕಡೆಗೆ ಗೆಸ್ಟ್ ಹೌಸಿಗೆ ಹೋಗಿ